ಅಚ್ಯುತಾಚ್ಯುತ ಹರೇ ಪರಮಾತ್ಮನ್ ರಾಮಕೃಷ್ಣ ಪುರುಷೋತ್ತಮ ವಿಷ್ಣು ವಾಸುದೇವ ಭಗವನ್ ಅನಿರುದ್ಧ ಶ್ರೀಪತೆ ಶಮಯ ದುಃಖಮಶೇಷಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸೌರಮಾನ ಯುಗಾದಿ ಅಥವಾ ವಿಷು ಹಬ್ಬದ ಆಚರಣೆಯ ಕುರಿತಾಗಿ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ತುಳುನಾಡಿನಾದ್ಯಂತ ಸೌರ ಯುಗಾದಿಯನ್ನು ವಿಷು ಅಥವಾ ಬಿಸು ಎಂಬ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. ತುಳುನಾಡಿನಲ್ಲಿ ಬೇವು ಬೆಲ್ಲ ಭಕ್ಷಣದ ಸಂಪ್ರದಾಯವಿಲ್ಲ. ಸೌರ ಯುಗಾದಿಯ ಹಿಂದಿನ ದಿನ ಅಂದರೆ ಮೇಷ ಸಂಕ್ರಮಣದ ದಿನ ರಾತ್ರಿ ಪೂಜೆಗೆ ಮೊದಲು ದೇವರ ಮುಂದೆ ಕಣಿಯನ್ನು ಇಡಲಾಗುತ್ತದೆ. ದೇವರ ಮುಂಭಾಗದಲ್ಲಿ ಅಷ್ಟದಳ ಪದ್ಮಾಕಾರದ ರಂಗೋಲಿಯನ್ನು ಬರೆದು ಅದರ ಮೇಲೆ ಹರಿವಾಣದಲ್ಲಿ ಅಕ್ಕಿ ಇಡಲಾಗುತ್ತದೆ. ಅಕ್ಕಿಯಲ್ಲಿ ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆಗಳನ್ನು, ವಸಂತಕಾಲದ ನಾನಾ ತರಕಾರಿಗಳನ್ನು, ಫಲಗಳನ್ನು ಇಟ್ಟು ಅದರ ಮೇಲೆ ಪುಷ್ಪಹಾರ ಮತ್ತು ಬಂಗಾರದ ಆಭರಣಗಳನ್ನು ಇಡಲಾಗುತ್ತದೆ. ಅಲ್ಲಿಯೇ ಒಂದು ಕನ್ನಡಿಯನ್ನು ದೇವರಿಗೆ ಬೆನ್ನು ಹಾಕಿ ನೋಡುಗರಿಗೆ ಪ್ರತಿಬಿಂಬ ಕಾಣುವಂತೆ ಇಟ್ಟು ಪಂಚಾಂಗ ಕುಂಕುಮಗಳನ್ನು, ಒಂದು ದೀಪವನ್ನು ಇಡಲಾಗುತ್ತದೆ. ಇದನ್ನು ಒಟ್ಟಾಗಿ ಕಣಿ ಎಂದು ಹೇಳಲಾಗುತ್ತದೆ. ಕಣಿ ಇಟ್ಟ ಮೇಲೆ ರಾತ್ರಿ ಪೂಜೆಯ ಮಂಗಳಾರತಿ. ಯುಗಾದಿಯ ದಿನ ಬೆಳಗ್ಗೆ ಉಷಾಕಾಲದಲ್ಲೆದ್ದು ಮುಖ ತೊಳೆದು ದೇವರಿಗೆ ನಮಿಸಿ ಕಣಿ ದರ್ಶನ ಮಾಡಬೇಕು. ಫಲ, ಧಾನ್ಯ, ಸುವರ್ಣಾದಿಗಳನ್ನು ನೋಡಿ ದೀಪದ ಬೆಳಕಿನಲ್ಲಿ ಕನ್ನಡಿಯಲ್ಲಿ ಮುಖ ನೋಡಿ ಕುಂಕುಮವನ್ನು ಹಚ್ಚಿಕೊಂಡು ಮನೆಯಲ್ಲಿರುವ ಹಿರಿಯರಿಗೆ ನಮಿಸಬೇಕು. ಇದು ಯುಗಾದಿಯ ದಿನದ ಮೊದಲ ಆಚರಣೆ. ಬ್ರಾಹ್ಮಣೇತರರು ಕೂಡ ಪ್ರಾತಃ ಬೇಗ ಸ್ನಾನ ಮಾಡಿ ಸನಿಹದ ದೇವಸ್ಥಾನ ಇಲ್ಲವೇ ವಿಪ್ರಗ್ರಹಗಳಿಗೆ ಹೋಗಿ ಕಣಿದರ್ಶನ ಮಾಡಿ ಮಂಗಳ ತಿಲಕವಿಟ್ಟುಕೊಂಡು ಬರುತ್ತಾರೆ. ವಿಪ್ರಗ್ರಹದಲ್ಲಿ ಮನೆಯ ಸದಸ್ಯರೆಲ್ಲರ ಕಣಿ ದರ್ಶನವಾದೊಡನೆ ಆ ಕಣಿಯನ್ನು ದೇವರ ಮುಂಭಾಗದಿಂದ ತೆಗೆದು ಮನೆಯ ಹೊರಭಾಗದಲ್ಲಿ ಇತರರಿಗೂ ದರ್ಶನಕ್ಕೆ ಅನುಕೂಲವಾಗುವಂತೆ ಇಡುವ ಕ್ರಮವಿದೆ. ಕಣಿಯನ್ನು ನೋಡುವಾಗ ಈ 2 ಶ್ಲೋಕಗಳನ್ನು ಹೇಳಿಕೊಂಡು ಮಂಗಳರೂಪಿಯಾದ ಲಕ್ಷ್ಮೀ ಸಹಿತ ನಾರಾಯಣನನ್ನು ಸ್ಮರಿಸಬೇಕು. ಮಂಗಲವನ್ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಂಗಲ ದ್ರವ್ಯ ದರ್ಶನವಾದ ಮೇಲೆ ಹಿರಿಯರಿಗೆ ನಮಿಸಿ ತೈಲಾಭ್ಯಂಗ ಸ್ನಾನ, ವಸಂತಾದಿ ಅಭ್ಯಂಗ ನಡೆಸಿದ್ದರೂ ಸೌರವರ್ಷವನ್ನು ಆಚರಿಸುವವರು ಸೌರ ಯುಗಾದಿಯಂದು ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ವತ್ಸರಾದವು ವಸಂತಾದವು ಎಂಬ ನಿರ್ಣಯ ಸಿಂಧು ವಚನದಲ್ಲಿ ವತ್ಸರಾದವು ಎಂಬ ಮಾತು ಈ ಆದೇಶವಿತ್ತಿದೆ. ಆದಿತ್ಯವಾರ, ಮಂಗಳವಾರ, ಗುರುವಾರ, ಶುಕ್ರವಾರಗಳಲ್ಲಿ ಜನ್ಮ ನಕ್ಷತ್ರಾದಿಗಳಲ್ಲೂ ತೈಲಾಭ್ಯಂಗವು ಪುರುಷರಿಗೆ ನಿಷಿದ್ಧ. ಯುಗಾದಿಯ ದಿನ ನಿಷಿದ್ಧ ನಕ್ಷತ್ರವಾರಗಳಿದ್ದರೂ ನರಕ ಚತುರ್ದಶಿಯಂತೆ ಇಂದು ತೈಲಾಭ್ಯಂಗ ಮಾಡುವುದು ಆದ್ಯ ಕರ್ತವ್ಯ. ಕೆಲವೊಮ್ಮೆ ಯುಗಾದಿಯು ಏಕಾದಶಿಯಂದು ಅಥವಾ ದ್ವಾದಶಿಯಂದು ಬರುವುದಿದೆ. ಈ ಸಂದರ್ಭದಲ್ಲಿ ಅಭ್ಯಂಗವು ಬೇಡ. ಏಕೆಂದರೆ ಎಲ್ಲ ನಿಯಮಗಳಿಗಿಂತಲೂ ಏಕಾದಶಿ ವ್ರತ, ದ್ವಾದಶಿ ವ್ರತಗಳ ನಿಯಮ ಪ್ರಬಲ. ಏಕಾದಶಿಯಂದು ವಿಷುಯುಗಾದಿ ಬಂದಾಗ ಪರಮಾನ್ನ ನೈವೇದ್ಯ, ನೂತನ ವಸ್ತ್ರಧಾರಣೆಗಳು ದ್ವಾದಶಿಯಂದೇ, ಕಣಿದರ್ಶನ ಮಾತ್ರ ಏಕಾದಶಿಯಂದು. ಮುಂದೆ ನಿತ್ಯ ಅನುಷ್ಠಾನಗಳನ್ನು ಮುಗಿಸಿ ನೂತನ ವಸ್ತ್ರಧಾರಣೆ, ಹೊಸ ಬಟ್ಟೆಯನ್ನು ದೇವರಿಗೆ ನಿವೇದಿಸಿ ಉಪೇಂದ್ರ ಮೂರ್ತಯೇ ನಮಃ ಎಂದು ಉಪೇಂದ್ರನನ್ನು ಧ್ಯಾನಿಸಿ ಧರಿಸುವುದು. ದೇವರಿಗೂ ಗುರು ಹಿರಿಯರಿಗೂ ಮತ್ತೊಮ್ಮೆ ವಂದಿಸಿ ಪಂಚಾಂಗ ಶ್ರವಣವನ್ನು ಮಾಡಬೇಕು. ವಸಂತಕಾಲದ ದಾರೆಪೀರೆ, ಚೀನಿಕಾಯಿ, ನೀರು ಸೌತೆ, ಹಸಿಗೋಡಂಬಿ ಮುಂತಾದ ತರಕಾರಿಗಳಿಂದ ನಿರ್ಮಿಸಿದ
ಕಾಯಿ ಹಾಲಿನ ಪಾಯಸವನ್ನು ದೇವರಿಗೆ ನಿವೇದಿಸಿ ಕಣಿಯಲ್ಲಿಟ್ಟಿದ್ದ ಪಂಚಾಂಗವನ್ನು ತೆರೆದು ವಾಚಿಸಬೇಕು. ಪತ್ನಿ ಪುತ್ರರಾದಿಯಾಗಿ ಎಲ್ಲರೂ ಕುಳಿತು ಕೇಳಬೇಕು. ಪಂಚಾಂಗ ಪುಸ್ತಕದ ಆರಂಭದ ಪುಟಗಳಲ್ಲಿ ಬರೆದ ಸಂವತ್ಸರ ಫಲ, ವರ್ಷದ ರಾಜ, ಮಂತ್ರಿ ಮೊದಲಾದ ವಿಷಯಗಳನ್ನು ಓದಿದ ಮೇಲೆ ಹೊಸ ಸಂವತ್ಸರದಲ್ಲಿ ಗ್ರಹಣಗಳು, ಅಧಿಕ ಮಾಸ, ಗುರು ಶುಕ್ರಾಸ್ತಗಳು ಮುಂತಾದ ವಿಶೇಷಗಳನ್ನು ಗಮನಿಸಬೇಕು. ಕೊನೆಯಲ್ಲಿ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳೆಂಬ ಪಂಚ ಅಂಗಗಳನ್ನು ಶ್ರವಣ ಮಾಡಬೇಕು. ಈ ಪಂಚಾಂಗ ಪಠನವನ್ನು ವಸ್ತ್ರದಾನದಿಂದ ಪೂಜಿಸಲ್ಪಟ್ಟ ಜ್ಯೋತಿರ್ವೇತ್ತನಾದ ವಿದ್ವಾಂಸನಿಂದ ಮಾಡಿಸಬೇಕೆಂಬ ವಿಧಿ ಇದೆ. ಸಂಪೂಜ್ಯೋ ಗಣಕಃ ಫಲಂ ಚ ಶೃಣ್ಯಾತ್ ತಸ್ಮಾತ್ ಚ ಲಾಭಪ್ರದಂ. ಇಲ್ಲಿ ಫಲವೆಂದರೆ ಸಂವತ್ಸರ ಫಲ ಹೊರತು ತಮ್ಮ ತಮ್ಮ ರಾಶಿ ನಕ್ಷತ್ರದ ಫಲವಲ್ಲ. ಅದನ್ನು ಶ್ರವಣ ಮಾಡಬೇಕೆಂದು ಎಲ್ಲೂ ಹೇಳಿಲ್ಲ. ಪಂಚಾಂಗ ಶ್ರವಣದ ಪಠಣ ಕ್ರಮ ಹೀಗಿದೆ. ಜ್ಯೋತಿಷ್ಯ ವಿದ್ವಾಂಸರು ಅಲಭ್ಯರಾದಾಗ ಮನೆಯ ಯಜಮಾನ ಗೃಹಸ್ಥನೇ ಪಠಿಸಿ ಪತ್ನಿ ಪುತ್ರರಿಗೆ ಶ್ರವಣ ಮಾಡಿಸುವುದು. ತಾವೇ ಪಂಚಾಂಗ ಪಠಣ ಮಾಡಬೇಕಾಗಿ ಬಂದಾಗ ಇಷ್ಟು ಮಾತ್ರ ಮಾಡಿದರೆ ಸಾಕು. ಶುಕ್ಲಾಂ ಭರಧರಂ ವಿಷ್ಣುಂ ಮತ್ತು ಸರ್ವಮಂಗಲ ಮಾಂಗಲ್ಯ ಎಂಬ 2 ಶ್ಲೋಕಗಳನ್ನು ಪಠಿಸಬೇಕು. ಆ ಬಳಿಕ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಎನ್ನಬೇಕು. ನೂತನ ಸಂವತ್ಸರ ಶೋಭನ ಫಲಪ್ರದತ್ವ ಸಿದ್ಧರ್ಥಂ ಕಾಲನಿಯಾಮಕ ಶಿಂಶುಮಾರಾತ್ಮಕ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಸಂವತ್ಸರ ಫಲಪಠನಪೂರ್ವಕಂ ಪಂಚಾಂಗ ಪಠಣಂ ಅಹಂ ಕರಿಷ್ಯೆ ಎಂದು ಸಂಕಲ್ಪಿಸಿ ಪಂಚಾಂಗ ಪುಸ್ತಕವನ್ನು ತಲೆಗೆ ಆನಿಸಿ ನಮಿಸಿ ಪುಸ್ತಕವನ್ನು ತೆರೆಯಬೇಕು. 2 ಅಥವಾ 3ನೇ ಪುಟದಲ್ಲಿ ಸಂಸ್ಕೃತದಲ್ಲಿ ಸಂವತ್ಸರಸ್ಯ ಫಲಾನಿ ಎಂದು ಬರೆದಿರುತ್ತಾರೆ. ಅದು ಸಂಸ್ಕೃತದಲ್ಲಿರುವುದರಿಂದ ಕೆಲವರಿಗೆ ಅರ್ಥವಾಗದು. ಅದನ್ನು ಬಿಟ್ಟು ಅದು ಮುಗಿದೊಡನೆ ಆರಂಭವಾಗುವ ಕನ್ನಡದ ಫಲಸಾರವನ್ನು ಅಕ್ಷರವನ್ನು ಬಿಡದೆ ಓದಬೇಕು. ಅಂದಿನ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ಹೇಳಬೇಕು. ಪಕ್ಕದ ಪುಟದಲ್ಲಿ ಗ್ರಹಣದ ಬಗ್ಗೆ ಬರೆದಿರುತ್ತಾರೆ, ಅದನ್ನು ಓದಬೇಕು. ಸಂಸ್ಕೃತ ಶ್ಲೋಕಗಳಲ್ಲಿರುವ ಫಲಶ್ರುತಿಯನ್ನು ಓದಬೇಕು. ಅಲ್ಲಿಯೇ ಬರೆದಿರುವ ಲೋಕಾ ಸಮಸ್ತ ಸುಖಿನೋ ಭವಂತು ಎಂಬ ಶ್ರೇಯ ಪ್ರಾರ್ಥನೆಯೊಂದಿಗೆ ಕೃಷ್ಣಾರ್ಪಣಮಸ್ತು ಎನ್ನಬೇಕು. ಪಂಚಾಂಗ ಪುಸ್ತಕದ ಮೇಲೆ ಮಂತ್ರಾಕ್ಷತೆಯನ್ನು ಇಟ್ಟು ಆರತಿಯನ್ನು ಮಾಡಬೇಕು. ಆ ಮಂತ್ರಾಕ್ಷತೆಯನ್ನು ತಲೆಗೆ ಹಾಕಿಕೊಂಡು ಉಳಿದವರಿಗೂ ನೀಡಿದಾಗ ಪಂಚಾಂಗ ಪಠಣ ಕಾರ್ಯ ಮುಗಿಯುತ್ತದೆ. ವರ್ಷಾದಿಯ ಯುಗಾದಿಯ ಆಚರಣೆಯನ್ನು ಒಂದೇ ಶ್ಲೋಕದಲ್ಲಿ ಹೀಗೆ ಸಂಗ್ರಹಿಸಿದ್ದಾರೆ. ಪ್ರಾಪ್ತೆ ನೂತನವತ್ಸರೆ ಪ್ರತಿಮುಖಂ ದೃಷ್ಟ್ವಾ ಶುಭಂ ತೋರಣಂ ಸ್ನಾನಂ ಮಂಗಲಂ ಆಚರೇತ್ ದ್ವಿಜವರಾನ್ ಸಂಪೂಜ್ಯ ಭಕ್ಷ್ಯಾಹರಿಂ ವೃದ್ಧಾಂಶ್ಚೈವ ಗುರೂನ್ ಪ್ರಣಮ್ಯ ಮಹಿಳಾ ಬಾಲಾನ್ ಸ್ವಯಂ ಭೂಷಿತೋ ಅಲಂಕೃತ್ಯಾಂಬರ ಭೂಷಣೈಶ್ಚ ಶೃಣುಯಾತ್ ಪುಣ್ಯಂ ಫಲಂ ವಾರ್ಷಿಕಂ. ವರ್ಷಾದಿಯ ಯುಗಾದಿಯಂದು ಕಣಿ ದರ್ಶನದೊಂದಿಗೆ ಕನ್ನಡಿಯಲ್ಲಿ ಪ್ರತಿಮುಖವನ್ನು ನೋಡಿ ಮನೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು. ಮಂಗಳ ಸ್ನಾನವನ್ನು ಮಾಡಿ ದ್ವಿಜಶ್ರೇಷ್ಠರನ್ನು ಮುಂದಿಟ್ಟುಕೊಂಡು ಪಾಯಸದ ನೈವೇದ್ಯದೊಂದಿಗೆ ಶ್ರೀಹರಿಯನ್ನು ಪೂಜಿಸಿ ಹಿರಿಯರಿಗೂ ಗುರುಗಳಿಗೂ ವಂದಿಸಿ ನೂತನ ವಸ್ತ್ರ ಆಭರಣಗಳಿಂದ ಅಲಂಕೃತನಾಗಿ ಸ್ತ್ರೀಯರಿಗೂ ಮಕ್ಕಳಿಗೂ ನೂತನ ವಸ್ತ್ರಾದಿಗಳನ್ನಿಟ್ಟು ಸಂವತ್ಸರ ಶ್ರವಣ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈ ಸೌರಮಾನ ಯುಗಾದಿ ಹೊಸ ವರ್ಷ ಎಲ್ಲರಿಗೂ ಶುಭವನ್ನು ತಂದುಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ.